ಇವತ್ತು ಜನವರಿ 9. ವಿಶೇಷ ಏನಪ್ಪ ಅಂತ ಅಂದರೆ ನನ್ನ ಬರ್ತ್ಡೇ ಇವತ್ತು. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹತ್ತಿರದಲ್ಲೇ ಇರುವಂಥ ಬಂದಂತಮ್ಮ ಕಾಳಮ್ಮ ದೇವಸ್ಥಾನಕ್ಕೆ ನಾನು ಸಾಗಿ ಮತ್ತು ಪಾಪು ಬಂದ್ವಿ. ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ದಿನಾನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ಬೈ ದ ವೇ ಈ ವ್ಲಾಗ್ನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡ್ರಾಫ್ಟ್ಸಲ್ಲೇ ಇತ್ತು, ಹಾಗಾಗಿ ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆವಾಗ ನಾನು ಪ್ರೆಗ್ನೆಂಟ್ ಇದ್ದಿದ್ದರಿಂದ ಜಾಸ್ತಿ ಯೂಟ್ಯೂಬಲ್ಲಿ ವ್ಲಾಗ್ಸ್ ಅದೆಲ್ಲ ಮಾಡೋಕ್ಕಾಗಿರಲಿಲ್ಲ, ವಿಡಿಯೋ ಮಾಡಿ ಇಟ್ಕೊಂಡಿದ್ರು ಕೂಡ. ಹಾಗಾಗಿ 1 by 1 ಈಗ ಕ್ಲಿಯರ್ ಮಾಡ್ತಾ ಇದ್ದೀನಿ, ಎಲ್ಲ ಡಾಕ್ಯುಮೆಂಟ್ ಆಗಿರಲಿ ಅಂತ. ಸೊ ಈ ಥರ ಒಂದು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ತಿಂಡಿ ಮನೇಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಫೇವ್ರೆಟ್ ಮಸಾಲೆ ದೋಸೆ ಆ್ಯಂಡ್ ಬಿಸಿಬೇಳೆ ಬಾತ್ ತಿಂದ್ಕೊಂಡು ರೆಸ್ಟ್ ಮಾಡಿ ಈವ್ನಿಂಗ್ ಈಗ ಮತ್ತೆ ಕೇಕ್ ಕಟ್ ಮಾಡೋಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀನಿ. ಕೇಕ್ ಕಟ್ ಮಾಡೋಕ್ಕೆ ನಾವೆಲ್ಲರೂ ಗ್ರೂಪಲ್ಲಿ ಹೋಗಿದ್ವಿ. ಅಂದರೆ ನಾನು, ಸಾಗಿ, ಪಾಪು ಮತ್ತು ಅವರ ಫ್ರೆಂಡ್ ಫ್ಯಾಮಿಲೀಸ್ ಒಂದು 3 ಎಲ್ಲರೂ ಹೋಗಿದ್ವಿ. ಒಬ್ಬೊಬ್ಬರೇ ಹೋಗೋಕ್ಕಿಂತ ಗ್ರೂಪ್ಸಲ್ಲಿ ಹೋದರೆ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಕೇಕ್ ಕಟ್ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ಆಯಿತು. ಸಾಗಿ ಬಟರ್ಫ್ಲೈ ಥೀಮಲ್ಲಿ, ಪ್ರೆಗ್ನೆಂಟ್ ಥೀಮಲ್ಲಿ ಒಂದು ಕೇಕ್ ಮಾಡಿಸಿದ್ರು. ಆ್ಯಂಡ್ ಇದು ಐಶೋರ್ ಕೂಡ ಇನ್ನೊಂದು ಕೇಕ್ ಕಟ್ ಮಾಡಿಸಿದ್ರು. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಾವೆಲ್ಲರೂ ಡಿನ್ನರ್ಗೆ ಅಂತ ಬಂದಿದ್ದು ಕಬಾನಾ ಗಾರ್ಡನ್. ಸೊ ಇಲ್ಲಿನ ಫುಡ್ ನಮಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರೂ ಔಟ್ಡೋರ್ ಸೀಟಿಂಗಲ್ಲೇ ಕೂತ್ಕೊಂಡು, ಹಾಗೆ ಮ್ಯಾಚ್ ಕೂಡ ನಡೀತಾ ಇತ್ತು, ಅದನ್ನ ನೋಡಿಕೊಂಡು ನಮ್ಮ ಊಟನ ಎಂಜಾಯ್ ಮಾಡಿದ್ವಿ. ವೆಜ್ ತಿನ್ನೋರು ವೆಜ್ ಆ್ಯಂಡ್ ನಾನ್ ವೆಜ್ ತಿನ್ನೋರು ನಾನ್ ವೆಜ್. ಆ್ಯಂಡ್ ಆಲ್ಸೋ ಪ್ಲೇ ಏರಿಯಾ ಇರೋದ್ರಿಂದ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ವರ್ಷದ ಬರ್ತಡೇಲಿ 4 ಜನ ಆಗೋಕ್ಕೆ ಮುಂಚೆ ಈ ವರ್ಷದ ಬರ್ತಡೇ ಹೀಗಿತ್ತು.